ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ಟಾಪ್ 18 ಈಗ ಮೊದಲ ಸುದ್ದಿಯನ್ನು ನೋಡೋಣ. 2023ರ ಆರಂಭದಲ್ಲೇ ಟರ್ಕಿ ವಿನಾಶದ ಹಂತಕ್ಕೆ ತಲುಪಿಬಿಡ್ತಾ ಅನ್ನುವಂತ ಹಾಗೆ ಭಾಸವಾಗ್ತಾ ಇದೆ. ಶತಮಾನದ ಭೂಕಂಪಕ್ಕೆ ಟರ್ಕಿ ಅಕ್ಷರಶಃ ನಲುಗಿ ಹೋಗಿದೆ. ಸದ್ಯದ ಮಟ್ಟಿಗೆ ಟರ್ಕಿ ಸ್ಥಿತಿ ಹೇಗಿದೆ ನೀವೇ ನೋಡಿ. ಟರ್ಕಿಯಲ್ಲಿ ಶತಮಾನದ ಮಹಾ ಭೂಕಂಪ ಸಂಭವಿಸಿದೆ. ಟರ್ಕಿ ಭೂಪ್ರದೇಶ ಬಾಯ್ಬಿಟ್ಟು ಬರೋಬ್ಬರಿ 22 ಬಾರಿ ಕಂಪಿಸಿದೆ. ಟರ್ಕಿ ಭೂಕಂಪನ. ಟರ್ಕಿಯಲ್ಲಿ 7.8ರಷ್ಟು ಕಂಪಿಸಿದ ಭೂಮಿ. ಸಾವಿರ ಸಾವು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. 83 ವರ್ಷಗಳ ಹಿಂದೆ ಹೀಗೆ ಕಂಪಿಸಿತ್ತು. 1939ರಲ್ಲಿ 33,000 ಜನ ಬಲಿಯಾಗಿದ್ರು. ಭಾರತ ಸೇರಿ 45 ರಾಷ್ಟ್ರಗಳಿಂದ ನೆರವು. ಟರ್ಕಿಗೆ ಭೂಕಂಪ ಪರಿಹಾರಕ್ಕೆ ಭಾರತ 2 NDRF ತುಕಡಿ, ಮೆಡಿಕಲ್ ಟೀಮ್ಸ್, ಪರಿಹಾರ ಸಾಮಗ್ರಿ ರವಾನೆ ಕೂಡ ಮಾಡಲಾಗಿದೆ. तुर्की में आए विनाशकारी भूकंप पर हम सभी की दृष्टि लगी हुई है. बहुत से लोगों की दुखद मृत्यु और बहुत नुकसान की खबरें हैं. भारत के 140 करोड़ लोगों की संवेदनाएं सभी भूकंप पीड़ितों के साथ है. भारत भूकंप पीड़ितों की हर संभव मदद के लिए तत्पर है. ಭೂಕಂಪದ ತೀವ್ರತೆ ಹಾಗೂ ಪರಿಣಾಮಕ್ಕೆ ಇಡೀ ಟರ್ಕಿ ದೇಶ ನಲುಗಿದೆ. ಪುನರ್ ನಿರ್ಮಾಣವೇ ಒಂದು ಸವಾಲಾಗಿದೆ. ಈ ಭೂಕಂಪದ ಕೆಂಗಣ್ಣಿಗೆ ಟರ್ಕಿ ಮಾತ್ರವಲ್ಲ, ಸಿರಿಯಾ, ಲೆಬನಾನ್, ಸಿಪ್ರಸ್, ಗ್ರೀಸ್, ಇಸ್ರೇಲ್ ಹಾಗೂ ಈಜಿಪ್ಟ್ನಲ್ಲೂ ಭೂಕಂಪದ ಎಫೆಕ್ಟ್ ಕಂಡು ಬಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹಿಂದೂಗಳ ಕಗ್ಗೋಲೆ, ಹಿಂದೂ ದೇವಾಲಯ ಧ್ವಂಸ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ. ಬಾಂಗ್ಲಾದೇಶದಲ್ಲಿ ಸದ್ಯ ನಡೀತಾ ಇರುವಂತದ್ದೇ ಇವು. ಬಾಂಗ್ಲಾದಲ್ಲಿ ಹಿಂದೂಗಳ ಸ್ಥಿತಿ ಹೇಳತೀರದಂತಾಗ್ಬಿಟ್ಟಿದೆ. ಬಾಂಗ್ಲಾದೇಶದಲ್ಲಿನ ಹಿಂದೂಗಳನ್ನ ಬಾಂಗ್ಲಾ ಮುಸ್ಲಿಮರು ಹುರಿದು ಮುಕ್ಕುತ್ತಿದ್ದಾರೆ. ನಿನ್ನೆ ಠಾಕೂರ್ಗಾಂವ್ ಜಿಲ್ಲೆಯ 12 ದೇವಾಲಯಗಳ 14 ಮೂರ್ತಿಗಳನ್ನ ಧ್ವಂಸ ಮಾಡಲಾಗಿದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಸ್ಥಿತಿಯನ್ನ ಅವಲೋಕಿಸೋದೇ ಆದ್ರೆ 2022ರಿಂದ ಇಲ್ಲಿಯವರೆಗೆ 154 ಹಿಂದೂಗಳ ಮಾರಣ ಹೋಮ ನಡೆದಿದೆ. ಇನ್ನು 2022ರಿಂದ ಇಲ್ಲಿಯವರೆಗೆ 66 ಹಿಂದೂ ಯುವತಿಯರ ಅತ್ಯಾಚಾರ ನಡೆದಿದೆ. 2022ರಿಂದ ಇಲ್ಲಿಯವರೆಗೆ 128 ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡಲಾಗಿದೆ. ಕಳೆದೊಂದು ವರ್ಷದಿಂದ ಇಲ್ಲಿಯವರೆಗೆ 481 ದೇವರ ಮೂರ್ತಿಗಳನ್ನು ಧ್ವಂಸ ಮಾಡಿ 333 ಹಿಂದೂಗಳಿಗೆ ಗೋಮಾಂಸವನ್ನ ಒತ್ತಾಯವಾಗಿ ತಿನ್ನಿಸಲಾಗಿದೆ. ಹಿಂದೂಗಳಿಗೆ ಸೇರಿದ ಬರೋಬ್ಬರಿ 8,990 ಎಕರೆ ಜಾಗವನ್ನ ಮುಸ್ಲಿಮರು ಅಕ್ರಮವಾಗಿ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸ್ಥಿತಿ ಅಕ್ಷರಶಃ ನರಕ. ಇಷ್ಟೆಲ್ಲ ಆಗ್ತಿದ್ರೂ ಸರ್ಕಾರ ಸೀರಿಯಸ್ ಆಗದೇ ಇರೋದು ನೋಡಿದ್ರೆ ಸಮಥಿಂಗ್ ಈಸ್ ರಾಂಗ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯಲ್ಲಿ ಇಂದು ಮೈಲಾರ ಲಿಂಗನ ಕಾಣಿಕ. ರಾಜ್ಯದ ಭವಿಷ್ಯ, ಕಾಯಿಲೆ, ಏಳ್ಗೆ ಎಲ್ಲವನ್ನೂ ಕೂಡ ಪ್ರಸ್ತಾಪಿಸಿ ಕಾಣಿಕ ಭವಿಷ್ಯ ನುಡಿತಾನೆ. ರಾಜಕೀಯ ವಲಯದಲ್ಲಿ ಈ ಭವಿಷ್ಯವಾಣಿ ಕುತೂಹಲವನ್ನು ಮೂಡಿಸಿದೆ. ಎಲ್ಲರ ಚಿತ್ತ ಇದೀಗ ಮೈಲಾರ ಲಿಂಗೇಶ್ವರ ಕಾಣಿಕ ನುಡಿಯುವಂತ ಮೈಲಾರೇಶನ ಭವಿಷ್ಯವಾಣಿ ಇಂದು ಸಂಜೆ ಹೊರಬೀಳುತ್ತೆ. ಗುರವಯ್ಯ ನುಡಿಯುವಂತ ಭವಿಷ್ಯವಾಣಿ ಮೇಲೆ ಅಪಾರ ನಂಬಿಕೆ ಇಟ್ಟಿರುವಂತ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಚುನಾವಣೆಯ ಅಶರೀರವಾಣಿಗಾಗಿ ಕಾದು ಕುಳಿತಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಜಂಟಿ ಸರ್ಕಾರ ಪತನ, ರಾಜ್ಯದಲ್ಲಿ ಅತಿವೃಷ್ಟಿ, ರೈತಾಪಿ ವರ್ಗ ತತ್ತರ. ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅತಿವೃಷ್ಟಿ ಆಗಲಿದ್ದು ಬೆಳೆ ನಾಶವಾಗಲಿದೆ. ಬಿಜೆಪಿ ಅಧಿಕಾರದಲ್ಲಿದ್ರೂ ಬಿಎಸ್ವೈ ಅಧಿಕಾರಕ್ಕೆ ಕುತ್ತು. ರಮೇಶ್ ಜಾರಕಿಹೊಳಿ ಮಾನ ಹರಾಜು ಸೂಚನೆ. ಬೊಮ್ಮಾಯಿ ಸರ್ಕಾರ ಸಂಪನ್ನವಾಗಲಿದೆ. ಮಳೆ ಚೆನ್ನಾಗಿ ಆಗಿದ್ದು ರೈತರಿಗೆ ಉತ್ತಮ ಲಾಭ. ಈ ಹಿಂದೆ ಕಾಣಿಕದಲ್ಲಿ ಮೈಲಾರ ನುಡಿದಂತೆ ಆಗಿದೆ. ವಿಧಾನಸಭಾ ಚುನಾವಣೆ ಕಣ್ಣೆದುರಿಗೆ ಇರುವಾಗಲೇ ಮೈಲಾರ ಕಾಣಿಕ ಕುತೂಹಲವನ್ನ ಮೂಡಿಸಿದೆ. ರಮೇಶ್, ನ್ಯೂಸ್ 18, ಹಾವೇರಿ. ಕೋಲಾರ ಜಿಲ್ಲೆಯ ಟೇಕಲ್ ಹೋಬಳಿಯಲ್ಲಿ ಅಕ್ರಮ ಗಣಿಗಾರಿಕೆ ಮಿತಿ ಮೀರಿದೆ. ಹೊರ ರಾಜ್ಯದ ಕಾರ್ಮಿಕ ಮೃತಪಟ್ಟು 3-4 ದಿನಗಳಾಗಿದೆ. ಆದರೂ ಕೂಡ ಎಲ್ಲರೂ ಮೌನ. ಇದು ಕೋಲಾರ
ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಹುಣಸಿಕೋಟೆ ಕಲ್ಲು ಗಣಿಗಾರಿಕೆ ಪ್ರದೇಶ. ಇದು ಹೆಸರಿಗೆ ಮಾತ್ರ ಸರ್ಕಾರಿ ಗೋಮಾಳ. ನಡೀತಿರೋದು ಅಕ್ರಮ ಗಣಿಗಾರಿಕೆ. ಈ ಹಿಂದೆ ಕೋಲಾರ ಡಿಸಿ ಸೆಲ್ವಮಣಿ ಗಣಿಗಾರಿಕೆ ಬಂದ್ ಮಾಡಿಸಿದ್ರು. ಆದರೆ ಈಗ ಮತ್ತದೇ ಅಕ್ರಮ ಶುರುವಾಗಿದೆ. ಉಸ್ತುವಾರಿ ಸಚಿವ ಮುನಿರತ್ನ, ಸಂಸದ ಮುನಿಸ್ವಾಮಿ ಮಧ್ಯಸ್ಥಿಕೆಯಲ್ಲಿ ಕಲ್ಲು ಕುಟಿಕರಿಗೆ ಕೈಯಲ್ಲಿ ಕೆಲಸ ಮಾಡಲು ಅವಕಾಶ ನೀಡುವಂತೆ ಜಿಲ್ಲಾಡಳಿತಕ್ಕೆ ಮೌಖಿಕ ಸೂಚನೆ ನೀಡಿದ್ರು. ಆದರೆ ಇಂದು ಆಗ್ತಿರೋದು ಅಕ್ರಮವಾಗಿ ಬೃಹತ್ ಯಂತ್ರೋಪಕರಣಗಳ ಬಳಕೆ. ಟೇಕಲ್ ಅಕ್ರಮ ಗಣಿಗಾರಿಕೆಗೆ ಇನ್ನೆಷ್ಟು ಬಲಿ ಬೇಕು? ಮಾನ್ಯ ಸಚಿವರೇ, ಇಲ್ಲಿ ಕಲ್ಲು ಕುಟುಕೋದೇ ಆಗಿದ್ದರೆ ಹೊರ ರಾಜ್ಯದ ಕಾರ್ಮಿಕರು ಯಾಕೆ ಬರ್ತಾ ಇದ್ದಾರೆ? ಇಲ್ಲಿ ಸಾಯೋದಕ್ಕೆ ಬರ್ತಾ ಇದ್ದಾರಾ? ಇಲ್ಲ ತುತ್ತು ಊಟಕ್ಕೋಸ್ಕರ ಬರ್ತಾ ಇದ್ದಾರಾ? ಇಲ್ಲ ಜೀವನಕ್ಕಾಗಿ ಬರ್ತಾ ಇದ್ದಾರಾ? ಅಲ್ಲಿ ಯಾರಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರ ಕಡೆಯಿಂದನೇ ರಾಯಲ್ಟಿ ಕಟ್ಟಿಸ್ಕೊಂಡು ಅವ್ರಿಗೇ ಬ್ಲಾಕ್ ಕೊಡುವಂಥದ್ದು ಒಂದು ಸಿಸ್ಟಮನ್ನು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮನವಿ ಮಾಡಿದರು. ಹಾಗಾಗಿ ಈ ಪ್ರಸ್ತುತ ಅದೊಂದು ಪ್ರೋಸೆಸ್ ಒಂದು ಸ್ವಲ್ಪ ತಡೆ ಹಿಡೀರಿ ಅಂತ ಹೇಳಿ ಈಗ ಅಲ್ಲಿಗೆ ಪ್ರಸ್ತುತ ನಿಂತ್ಕೊಂಡಿದೆ. ಅಕ್ರಮ ಕಲ್ಲು ಗಣಿಗಾರಿಕೆ, ಕಾರ್ಮಿಕನ ಸಾವು ಎಲ್ಲವೂ ಆಗ್ತಿದ್ರು. ಈಗ ಯಾರು ತುಟಿಕ್ ಪಿಟಿಕ್ ಅಂತಿಲ್ಲ. ಉಸ್ತುವಾರಿ ಸಚಿವ ಮುನಿರತ್ನ ಹಾಗೂ ಕೋಲಾರ ಸಂಸದ ಮುನಿಸ್ವಾಮಿ ಅವರಿಗೆ ಈ ವಿಚಾರ ತಿಳಿದಿಲ್ಲವೇ? ರಘುರಾಜ್, ನ್ಯೂಸ್ 18 ಕೋಲಾರ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತಾರತಮ್ಯ ಏನಾದರೂ ನಡೀತಾ ಇದೆಯಾ? ಸರ್ಕಾರಿ ಕ್ಯಾಬ್ಗಳಿಗೆ ಸುಣ್ಣ, ಹಣದಾಸೆಗೆ ಖಾಸಗಿಯವರಿಗೆ ಬೆಣ್ಣೆ ಹಚ್ಚಲಾಗ್ತಾ ಇದೆಯಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. 9 ಅವರ್ 10 ಅವರ್ ಕಾಯ್ಕೊಂಡು ಡ್ಯೂಟಿ ಮಾಡ್ತೀವಿ. ಒಂದು ಡ್ಯೂಟಿನೂ ಕೊಡೋದಿಲ್ಲ. ಪಿಕಪ್ ಅಂಡ್ ಹೋಗ್ತೀವಿ ಅನ್ಕೊಳ್ಳಿ, ಆ ಪಿಕಪ್ ಅಂಡ್ ಇರ್ತೀವಿ. ಅಲ್ಲಿಂದ ಓಲಾ ಒಬ್ಬರ ಕಡೆಗೆ ನಮ್ಮ ಸ್ಟಾಫರನ್ನೇ ಓರಿ ಓಲಾ ಒಬ್ಬರಿಗೆ ಅಂತ ಕಳಿಸ್ತಾ ಇರ್ತಾರೆ. 24 ಅವರ್ಸ್ಗೆ 2 ಡ್ಯೂಟಿ ಮಾಡೋದು ಕಷ್ಟ ಆಗೈತೆ. ಕೇಳಿಸಿಕೊಂಡ್ರಲ್ಲ, ಈಗಾಗಲೇ ದರ ಸುಲಿಗೆ ಆರೋಪ ಹೊತ್ತು ಸರ್ಕಾರವೇ ಚಾಟಿ ಬೀಸಿದ್ರೂ ಎಚ್ಚೆತ್ತುಕೊಳ್ಳದ ಓಲಾ ಊಬರ್ ಟ್ಯಾಕ್ಸಿಯವರ ಮತ್ತೊಂದು ಕರ್ಮಕಾಂಡ ಇದು. ಹೊಟ್ಟೆಪಾಡಿಗೆ ದುಡಿಯುತ್ತಿರುವವರ ಹೊಟ್ಟೆಗೆ ಒದೆಯೋ ಕೆಲಸ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರಿಗಾಗಿ ರಾಜ್ಯ ಸರ್ಕಾರದ ಕೆಎಸ್ಟಿಡಿಸಿ ಸೇರಿದಂತೆ ಖಾಸಗಿ ಕಂಪನಿಗಳಾದ ಓಲಾ ಊಬರ್ ಕ್ಯಾಬ್ ವ್ಯವಸ್ಥೆ ಇದೆ. ಏರ್ಪೋರ್ಟ್ ಅಧಿಕಾರಿಗಳು ಕೆಎಸ್ಟಿಡಿಸಿ ಕ್ಯಾಬ್ ಚಾಲಕರಿಗೆ ಡ್ಯೂಟಿ ನೀಡದೆ ಕಮಿಷನ್ ಆಸೆಗೆ ಓಲಾ ಊಬರ್ಗೆ ಡ್ಯೂಟಿ ಕೊಡ್ತಾರಂತೆ. ಅಲ್ಲದೆ ಓಲಾ ಊಬರ್ ಪ್ರಯಾಣಿಕರನ್ನ ಸುಲಿಗೆ ಮಾಡ್ತಿದೆ ಅನ್ನೋ ಆರೋಪ. ಓಲೋ ಊಬರ್ ಅನ್ನೋ MNC ಕಂಪ್ನಿಗಳಿಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದು ಏನಾಗ್ತಾ ಇದೆ ಅಂದ್ರೆ MNC ಕಂಪ್ನಿಗಳವರು ಲೂಟಿ ಮಾಡ್ತಾ ಇದ್ದಾರೆ. ಈ ಜ್ವಲಂತ ಸಮಸ್ಯೆಗಳು ಬಗೆಹರಿಸೋದಕ್ಕೆ ದಯವಿಟ್ಟು ಸರ್ಕಾರ ಮುಂದೆ ಬರಬೇಕು ಅಂತ ನಾವು ಕಳಕಳಿಯಾಗಿ ಮನವಿ ಮಾಡ್ತಾ ಇದೀವಿ. ಮೊದಲನೇ ಬಾರಿಗೆ ಕೆಎಸ್ಟಿಡಿಸಿ ಕ್ಯಾಬ್ ಚಾಲಕರಿಗೆ 24 ಗಂಟೆಯಲ್ಲಿ 2 ರಿಂದ 3 ಬಾಡಿಗೆ ಸಿಕ್ಕರೂ ಹೆಚ್ಚು. ಈಗಾಗಲೇ ಪ್ರತಿಭಟನೆ ಆರಂಭವಾಗಿದೆ. ಮುಂದೆ ಬೆಂಗಳೂರು ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗೋ ಮುನ್ನ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಮನುಕುಮಾರ್, HK, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಬೆಂಗಳೂರಲ್ಲಿ ಈ ವರ್ಷವೂ ಕೂಡ ಸೈಬರ್ ಕಳ್ಳರದ್ದೇ ಆರ್ಭಟ. 2023 ಶುರುವಾಗಿ ಒಂದು ತಿಂಗಳಲ್ಲಿ 1228 ಸೈಬರ್ ಕೇಸ್ಗಳು ದಾಖಲಾಗಿದೆ. ಜನವರಿಯಲ್ಲಿ 1228 ಸೈಬರ್ ವಂಚನೆ ಕೇಸ್. ವರ್ಷಾರಂಭದಲ್ಲೇ ತಲೆನೋವಾದ ಸೈಬರ್ ವಂಚಕರು. ದಿನ ಕಳೆದಂತೆ ಸೈಬರ್ ವಂಚನೆ ಕೇಸ್ಗಳು ಜಾಸ್ತಿ ಆಗ್ತಾನೇ ಇದೆ. ಕಳೆದ ವರ್ಷ ಬೆಂಗಳೂರಲ್ಲಿ 15,000ಕ್ಕೂ ಹೆಚ್ಚು ಕೇಸ್ ದಾಖಲಾಗಿತ್ತು. ಅದನ್ನೇ ಬಗೆಹರಿಸಿಲ್ಲ. ಆಗ್ಲೇ ಪೊಲೀಸರಿಗೆ 1128 ಹೊಸ ಕೇಸ್ಗಳು ಬಂದಿವೆ. ಅದು ಬೆಂಗಳೂರು ಒಂದರಲ್ಲೇ 1228 ಸೈಬರ್ ಕ್ರೈಮ್ ಕೇಸ್ ದಾಖಲಾಗಿದೆ. ಕೇಂದ್ರ ವಿಭಾಗದ ಸೆನ್ ಪೊಲೀಸ್ ಠಾಣೆಯಲ್ಲಿ 90 ಸೈಬರ್ ಕ್ರೈಮ್ ಕೇಸ್ ದಾಖಲಾಗಿದೆ. ದಕ್ಷಿಣ ವಿಭಾಗದ ಸೆನ್ ಪೊಲೀಸ್ ಠಾಣೆಯಲ್ಲಿ 145, ಪೂರ್ವ ವಿಭಾಗ ಸೆನ್ ಪೊಲೀಸ್ ಠಾಣೆಯಲ್ಲಿ 122 ಜನರಿಗೆ ಸೈಬರ್ ವಂಚಕರು ವಂಚನೆ ಮಾಡಿದ್ದಾರೆ. ಹಾಗೆ ಪಶ್ಚಿಮ ವಿಭಾಗದ ಸೆನ್ ಪೊಲೀಸ್ ಠಾಣೆಗೆ 118 ದೂರು ಬಂದಿದ್ರೆ, ಆಗ್ನೇಯ ವಿಭಾಗದ ಸೆನ್ ಪೊಲೀಸ್ ಠಾಣೆಗೆ 223, ಈಶಾನ್ಯ ವಿಭಾಗ ಸೆನ್ ಪೊಲೀಸ್ ಠಾಣೆಗೆ 155, ವೈಟ್ಫೀಲ್ಡ್ ವಿಭಾಗ ಸೆನ್ ಪೊಲೀಸ್ ಠಾಣೆಗೆ 160 ವಂಚನೆಗಳಾದ ಜನ ದೂರು ಕೊಟ್ಟಿದ್ದಾರೆ. 10 ಕೇಸ್ ರಿಜಿಸ್ಟರ್ ಆದ್ರೆ ಅರೆಸ್ಟ್ ಆಗ್ತಾ ಇರೋದು ಬರೀ 1 ರಿಂದ 2 ಕೇಸ್ಗಳಲ್ಲಿ ಮಾತ್ರ. ಉಳಿದ ಕೇಸ್ಗಳಲ್ಲಿ ವಂಚಕರ ಸುಳಿವೇ ಸಿಗ್ತಾ ಇಲ್ಲ. ಇದಕ್ಕೆ ಅನುಭವ ಇಲ್ಲದ ಸಿಬ್ಬಂದಿ ನೇಮಕ, ಸಿಬ್ಬಂದಿ ಕೊರತೆ, 12 ರಿಂದ 13 ಪೊಲೀಸ್ ಠಾಣೆಗೆ ಒಂದೇ ಒಂದು ಸೈಬರ್ ಠಾಣೆ ಇರೋದು ಸೈಬರ್ ವಂಚಕರಿಗೆ ವರದಾನ ಆಗ್ತಿದೆ. ಕಳೆದ ವರ್ಷ 15,000 ಕೇಸ್ ಆಗಿದ್ದು, ಈ ವರ್ಷ 20,000 ಕೇಸ್ ದಾಟಿದ್ರೂ ಆಶ್ಚರ್ಯ ಇಲ್ಲ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕಾರಿನ ಬಂಪರ್ ಒಳಗೆ ಸಿಕ್ಕಾಕೊಂಡಿದ್ದಂತ ನಾಯಿ 70 ಕಿಲೋಮೀಟರ್ ದೂರ ಸಾಗಿತ್ತು. ಮರಿಗಳಿಂದ ಬೇರ್ಪಟ್ಟಂತ ತಾಯಿಯನ್ನ ಮತ್ತೆ ಒಂದುಗೂಡಿಸಿದ ಸ್ಟೋರಿ ನಿಜಕ್ಕೂ ಸಾರ್ಥಕ.
3 ಕುಕ್ಕೆ ಸುಬ್ರಹ್ಮಣ್ಯದಿಂದ ಪುತ್ತೂರಿನ ಕಬಕದವರೆಗೂ ಬರೋಬ್ಬರಿ 70 ಕಿಲೋಮೀಟರ್ ಸಾಗಿ ಬಂದಿತ್ತು ಈ ನಾಯಿ. ಕಾರಿನ ಬಂಪರ್ ಒಳಗೆ ಸೇರಿದ್ದ ನಾಯಿಯನ್ನ ಅಂದು ಹೊರತೆಗೆಯಲಾಗಿತ್ತು. ಹೇಗೆ ಬಂಪರ್ ಒಳಗೆ ಸಂಚರಿಸಿದ ನಾಯಿ ಬಳಿಕ ಪುತ್ತೂರಿನ ನಗರದಲ್ಲೇ ಉಳ್ಕೊಂಡಿತ್ತು. ಸಂತೋಷ್ ಕುಮಾರ್ ಶೆಟ್ಟಿ ಅಂತ ಅವರ ಮಗಳಿಗೂ ಮತ್ತು ಈ ನಾಯಿಗೂ ಅನನ್ಯವಾಗಿರತಕ್ಕಂಥ ಒಂದು ವಿಶೇಷವಾದಂಥ ಸಂಬಂಧ. ಆ ನಾಯಿಗೆ ಅನ್ನ ಹಾಕೋದು ಪ್ರೀತಿ. ಆ ಮಗುವಿನ ಕೂಗೆ ನಾಯಿಯನ್ನು ಈಗಲೇ ಇಲ್ಲಿಗೆ ತರಲೇಬೇಕು, ನನಗೆ ನಾಯಿ ಬೇಕು ಅಂತ. ನಾಯಿಗೂ ಮಗುವಿಗೂ ಅವಿನಾಭಾವ ಸಂಬಂಧ. ಮರಿಗಳಿಂದ ಬೇರ್ಪಟ್ಟ ತಾಯಿಗಾಗಿ ಮಗುವಿನ ಹಠ. ತಾಯಿ ನಾಯಿಯನ್ನ ಕೊನೆಗೂ ಹುಡುಕಿ ತಂದ ಅಪ್ಪ. ಪ್ರಾಣಿ ಪ್ರೀತಿ ಅಂದ್ರೆ ಹಾಗೆ, ನಿಷ್ಕಲ್ಮಶ ಪ್ರೀತಿ. ಅಂದು 70 ಕಿಲೋಮೀಟರ್ ಸಾಗಿ ಹೋಗಿದ್ದ ಈ ನಾಯಿ ಹಾಗೂ ಅದರ ಮರಿಗಳಿಗೆ ಬಳಪ ಉಪವಲಯ ಅರಣ್ಯಾಧಿಕಾರಿ ಸಂತೋಷ್ ರೈ ಮಗಳು ನಿತ್ಯವೂ ಬಿಸ್ಕೆಟ್ ಹಾಕ್ತಾ ಇದ್ಲು. ಯಾವಾಗ ತಾಯಿ ಮತ್ತು ಮರಿಗಳು ದೂರಾದ್ವೋ ಆಗಿನಿಂದ ತಾಯಿಯನ್ನ ಕರೆತರುವಂತೆ ಮಗಳು ದುಂಬಾಲು ಬಿದ್ದಿದ್ಲು. ಅದನ್ನು ತಂದ್ಕೊಡು, ಅಲ್ಲೇ ಬಿಡು ವಾಪಸ್ ಮರಿಗಳ ಜೊತೆ ಅಂತೇಳಿ ಹೇಳಿದ್ಲು. ಕಾರಿಗೆ ಹಾಕೊಂಡು ಬಂದು ಅದರ ಮರಿಗಳ ಜೊತೆ ಬಿಟ್ಟಿದ್ದೇವೆ. ಮರಿಗಳು ಅದನ್ನು ನೋಡಿ ಬಹಳ ಖುಷಿಯಿಂದ ಅದರ ಜೊತೆ ಆಟಾಡ್ಕೊಂಡೆಲ್ಲ ಇತ್ತು. ಮತ್ತೆ ನಮ್ಮ ಕ್ವಾರ್ಟರ್ಸ್ ಕೂಡ ಬಂತು. ಮಗಳಿಗೆ ಕೂಡ ಖುಷಿ ಆಯಿತು. ಮಗಳು ಸಾನ್ವಿ ಹಾಗೂ ನಾಯಿಯ ಪ್ರೀತಿಗೆ ಮಾರು ಹೋದ ತಂದೆ ಕಡೆಗೂ ನಾಯಿಯನ್ನ ಹುಡುಕಿ ತಂದಿದ್ದಾರೆ. ಈಗ ಮಗಳು ಖುಷಿ, ಮರಿಗಳನ್ನ ಸೇರಿದ ನಾಯಿನೂ ಖುಷಿ. ಅಜಿತ್, ನ್ಯೂಸ್ 18 ಪುತ್ತೂರು. ದೇಶದ ಮೊದಲ ಸ್ವದೇಶಿ ನಿರ್ಮಿತ ವಿಮಾನವಾಹಕ ನೌಕೆ ಮೇಲೆ ಸ್ವದೇಶಿ ನಿರ್ಮಿತ ಲಘು ವಿಮಾನ ತೇಜಸ್ ಯಶಸ್ವಿಯಾಗಿ ಲ್ಯಾಂಡ್ ಆಗಿದೆ. ಭಾರತದ ಆತ್ಮನಿರ್ಭರ್ ಶಕ್ತಿಯನ್ನ ಹೆಚ್ಚಿಸಿದೆ. ಭಾರತ ಆತ್ಮನಿರ್ಭರ್ನಲ್ಲಿ ಮತ್ತೊಂದು ಸಾಧನೆ. ಸ್ವದೇಶಿ ವಿಮಾನ ನೌಕೆ ಮೇಲೆ ಸ್ವದೇಶಿ ಫೈಟರ್. ತೇಜಸ್ ಏರ್ಬೋರ್ನ್ ಲ್ಯಾಂಡಿಂಗ್ ಯಶಸ್ವಿ. ಭಾರತ ಆತ್ಮನಿರ್ಭರ್ನಲ್ಲಿ ಮತ್ತೊಮ್ಮೆ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದೆ. ಭಾರತ ಯಾವ ಆತ್ಮನಿರ್ಭರ್ ಅಡಿಯಲ್ಲಿ ಸ್ವದೇಶಿ ನಿರ್ಮಿತ ವಿಮಾನವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ ಅನ್ನ ನಿರ್ಮಿಸಿತ್ತು. ಈಗ ಅದೇ ಸ್ವದೇಶಿ ನಿರ್ಮಿತ ಯುದ್ಧ ನೌಕೆ ಮೇಲೆ ಸ್ವದೇಶಿ ನಿರ್ಮಿತ ಫೈಟರ್ ಜೆಟ್ ತೇಜಸ್ ಯಶಸ್ವಿಯಾಗಿ ಏರ್ಬೋರ್ನ್ ಆಗಿ ಲ್ಯಾಂಡಿಂಗ್ ಆಗಿದೆ. ಐಎನ್ಎಸ್ ವಿಕ್ರಾಂತ್ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಕಾರ್ಯಾರಂಭ ಮಾಡಿತ್ತು. 20,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುದ್ಧ ನೌಕೆಯನ್ನು ನಿರ್ಮಿಸಲಾಗಿತ್ತು. 45,000 ಟನ್ ತೂಕ ಹೊರೋ ತಾಕತ್ತು ಐಎನ್ಎಸ್ ವಿಕ್ರಾಂತ್ಗೆ ಇದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವ ಲಘು ಯುದ್ಧ ವಿಮಾನ LCA ತೇಜಸ್. ಇದು ಭಾರತದ ಪೆವಿಲಿಯನ್ ಎಂದೇ ಹೆಸರುವಾಸಿ. ಈ ದೇಸಿ ಯುದ್ಧ ಫೈಟರ್ ಐಎನ್ಎಸ್ ವಿಕ್ರಾಂತ್ ಮೇಲೆ ಯಶಸ್ವಿಯಾಗಿ ಹಾರಿರುವುದು, ಇಳಿದಿರೋದು ವಿಶ್ವಕ್ಕೆ ಭಾರತದ ಶಕ್ತಿ ತೋರಿಸಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಟಾಪ್ 18ನಲ್ಲಿ ಈಗ 8 ಸುದ್ದಿ ನೋಡಿದ್ರೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ವಿಧಾನಸಭೆ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಯಾವ ರೀತಿಯ ಎಲ್ಲಾ ಪಕ್ಷಗಳು ಕೂಡ ಸರ್ಕಸ್ ಮಾಡ್ತಾ ಇದಾವೆ ಅಧಿಕಾರಕ್ಕೆ ಇರುವಂತ ನಿಟ್ಟಿನಲ್ಲಿ ಅಂತ. ಇನ್ನ ಎಲ್ಲಾ ಪಕ್ಷಗಳು ಗೆದ್ದೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಅಭ್ಯರ್ಥಿಗಳು ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಟ್ರೆಂಡ್ ಇದೆ ಅಂತ ತಿಳಿಲಿಕ್ಕೆ ಸಮೀಕ್ಷೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿಗೆ ಆಘಾತಕಾರಿಯಾದಂಥ ಒಂದು ವರದಿ ಬಂದಿರುವಂಥದ್ದು. 30 ಜನ ಶಾಸಕರು ಸೋರ್ತಾರೆ ಅಂತ ಹೇಳ್ಬಿಟ್ಟಿರುವಂಥದ್ದು. ಯಾವ ಶಾಸಕರು, ಯಾವ ರೀತಿಯಾದಂಥ ಲೆಕ್ಕಾಚಾರ, ಸಮೀಕ್ಷೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇದರ ಜೊತೆಗೆ ಮೆಟ್ರೋ ಪಿಲ್ಲರ್ಗಳ ಬಗ್ಗೆ ಅನುಮಾನ ಇರುವಂಥದ್ದು, ಅದರ ಕ್ವಾಲಿಟಿ ಚೆಕ್ ಮಾಡಿ ಅಂತ ಪತ್ರ ಹೋಗಿದೆ BMRCLಗೆ ಮತ್ತೆ ಸರ್ಕಾರಕ್ಕೆ. ಯಾರು ಪತ್ರವನ್ನ ಬರೆದಿದ್ದು ಇದೆಲ್ಲದ್ರ ಬಗ್ಗೆ ನೋಡೋಣ. ವೆಲ್ಕಮ್ ಬ್ಯಾಕ್. ಟಾಪ್ 18ನಲ್ಲಿ ಈಗ 9ನೇ ಸುದ್ದಿಯನ್ನ ನೋಡೋಣ. ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳು ಸಮೀಕ್ಷೆಯನ್ನ ಮಾಡಿಸಿರುವಂಥದ್ದು, ಹಾಗೆ ಬಿಜೆಪಿ ಕೂಡ ಮಾಡಿಸಿದೆ. ಈ ಸಂದರ್ಭದಲ್ಲಿ ಆಘಾತಕಾರಿ ಅಂಶ ಬಿಜೆಪಿಗೆ ಬಂದಿರುವಂಥದ್ದು. ಅದೇನಪ್ಪ ಅಂದ್ರೆ ಸಮೀಕ್ಷೆಯಲ್ಲಿ 30 ಜನ ಶಾಸಕರು ಸೋಲುವಂತ ಲೆಕ್ಕಾಚಾರ ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಮತದಾರರ ಮನವನ್ನ ಗೆಲ್ಲಿಕ್ಕೆ ಕ್ಷೇತ್ರಗಳತ್ತ ಶಾಸಕರು, ಸಚಿವರು ಮತ್ತೆ ಆಕಾಂಕ್ಷಿಗಳು ಸೊ ಏನ್ ಮಾಡ್ತಾರೆ ಬಿಜೆಪಿಯವರು ಕಾದ್ ನೋಡ್ಬೇಕಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಆಗಿರುವಂತ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, 30 ಜನ ಶಾಸಕರು ಸೋಲುವಂತ ಲೆಕ್ಕಾಚಾರ ಅಂದ್ರೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆದಂತಾಗುತ್ತೆ. ಇನ್ನ ಗುಜರಾತ್ ಮಾಡೆಲ್ ಅನುಸರಿಸಿದ್ರೆ ಇವ್ರಿಗೆ ಯಾರಿಗೂ ಟಿಕೆಟ್ ಕೂಡ ಸಿಗಲ್ಲ ಅಂತ ಒಂದು ಸಂಭವ ಇರುತ್ತೆ. ಏನಾಗ್ತದೆ, ಏನೇನೆಲ್ಲ ಇದೆ ಸಮೀಕ್ಷೆಯಲ್ಲಿ?
ಖಂಡಿತವಾಗೂ ಪೃಥ್ವಿರಾಜ್, ಈಗಾಗಲೇ ಏನು ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ರೆ. ಮುಖ್ಯವಾಗಿ ಈಗಾಗಲೇ ಒಂದಷ್ಟು ಜನ ಒಂದಷ್ಟು ಸರ್ವೆಯನ್ನ ಮಾಡ್ಕೊಂಡಿದ್ದಾರೆ. ಸರ್ವೆ ಮಾಡಿಸುವಂತ ಸಂದರ್ಭದಲ್ಲೂ ಒಂದಷ್ಟು ಜನ ಸೋಲುವಂತ ಒಂದು ವಿಚಾರ ಕೂಡ ಈಗ ಗೊತ್ತಾಗಿರುವಂತದ್ದು. ಈಗ ಸೋಲುವಂತ ಶಾಸಕರೇನಿದ್ದಾರೆ, ಸಚಿವರೇನಿದ್ದಾರೆ, ಅವರು ಒಂದು ರೀತಿ ಆತಂಕಕ್ಕೆ ಈಡಾಗಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಗೆಲ್ಲಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರವಾಗಿನೇ ಈಗ ಕ್ಷೇತ್ರದಲ್ಲಿ ಠಿಕಾಣಿ ಹಾಕಿದ್ದಾರೆ. ಕ್ಷೇತ್ರ ಬಿಟ್ಟು ಎಲ್ಲೂ ಕೂಡ ಕದಲುತ್ತಾ ಇಲ್ಲ. ಜೊತೆಗೆ ಕ್ಷೇತ್ರದಲ್ಲಿ ಹೋರಾಟವನ್ನ ಮಾಡೋದ್ರ ಮುಖಾಂತರವಾಗಿ ಮತದಾರರ ಮನಸ್ಸನ್ನ ಗೆಲ್ಲುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ರಾಜ್ಯದ ನಾಯಕರಾಗಿರ್ಬೋದು ಮತ್ತು ಹೈಕಮಾಂಡ್ ನಾಯಕರು ಕಡಾಖಂಡಿತವಾಗಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಶಾಸಕರಿಗೆ. ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಅನ್ನುವಂಥದ್ದು ಗೆಲ್ಲುವಂತವ್ರಿಗಷ್ಟೇ ಸೀಮಿತವಾಗಿ, ಗೆಲ್ಲುವುದೊಂದೇ ಮಾನದಂಡ ಅನ್ನೋ ಒಂದು ಸಂದೇಶವನ್ನ ರವಾನೆಯನ್ನ ಮಾಡಿದರೆ. ಮೊದಲಿತ್ತು ಮುಖ್ಯವಾಗಿ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಆದಂತ ಯಡಿಯೂರಪ್ಪನವರು ಭರವಸೆ ಕೊಟ್ಟಂತೆ ಟಿಕೆಟ್ ಅನ್ನ ಕೊಡ್ತಾ ಇದ್ರು. ಮತ್ತೆ ಬೇರೆ ಬೇರೆ ನಾಯಕರುಗಳಿದ್ರು. ಮತ್ತೆ ಆ ಗೆಲ್ಲುವಂತ ವಿಶ್ವಾಸ ಇತ್ತು ಆ ಅಭ್ಯರ್ಥಿಗಳಿಗೆ. ಹೀಗಾಗಿ ಅವ್ರಿಗೆ ಟಿಕೆಟ್ ಅನ್ನ ಕೊಡಿಸಿದ್ರು. ಆದ್ರೆ ಈ ಬಾರಿ ಯಾವುದೇ ರಾಜ್ಯದ ನಾಯಕರು ಪರವಾಗಿಲ್ಲ, ಅಭ್ಯರ್ಥಿಗಳ ಪರವಾಗಿ. ಯಾಕಂದ್ರೆ ಗೆಲ್ಲುವುದೊಂದೇ ಈಗ ಮಾನದಂಡವನ್ನ ಕೇಂದ್ರ ಚುನಾವಣಾ ಸಮಿತಿ ಅನುಸರಿಸಿರುವಂತದ್ದು. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಏನು ಇನ್ನು ಅನಿವಾರ್ಯವಾಗಿ ನಾವು ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದ್ರಷ್ಟೇ ನಾವು ಟಿಕೆಟ್ ಅನ್ನ ಪಡಿಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಶಾಸಕರಾಗಿರ್ಬೋದು ಮತ್ತೆ ಸಚಿವರು ಮತ್ತೆ ಅವರ ಆಪೋಸಿಟ್ ಅಭ್ಯರ್ಥಿಗಳು ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ವೆಯಲ್ಲೂ ಕೂಡ ತಾವೇ ಮುಂದು ಅನ್ನುವಂಥದ್ದು ಕೂಡ ಗುರುತಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿನೇ ಸುಮಾರು 30ಕ್ಕೂ ಹೆಚ್ಚು ಜನ ಶಾಸಕರಿದ್ದಾರೆ. ಅವ್ರೀಗ ಕ್ಷೇತ್ರದಲ್ಲಿ ಠಿಕಾಣಿ ಹಾಕಿ ಒಂದು ರೀತಿ ಗೆಲ್ಲುವಂತ ವಿಚಾರದಲ್ಲೂ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕೊನೆಯ ಕ್ಷಣದಲ್ಲೂ ಕೂಡ ಈ ಒಂದು ಸರ್ವೆಯನ್ನ ರಿಪೋರ್ಟ್ ಅನ್ನು ಇಟ್ಕೊಂಡೇನೆ ಟಿಕೆಟ್ ಹಂಚಿಕೆ ಬಗ್ಗೆನೂ ಕೂಡ ಕೇಂದ್ರ ಚುನಾವಣಾ ಸಮಿತಿ ನಿರ್ಧಾರ ಮಾಡುವಂತದ್ದು. ಓಕೆ, ನೋಡೋಣ ಕೃಷ್ಣ ಏನಾಗುತ್ತೆ ಅಂತ. ಇನ್ನು ಉಳಿದಿರುವಂತದ್ದು 2 ತಿಂಗಳು. ಆ ಸಂದರ್ಭದಲ್ಲಿ ಮತ್ತೆ ಸಮೀಕ್ಷೆಯನ್ನು ಮಾಡುವಂತ ಸಾಧ್ಯತೆ ಇದೆ. ಆ ಟೈಮ್ನಲ್ಲಿ ಏನಾದ್ರು ಗೆಲ್ಲುವಂತ ನಿರೀಕ್ಷೆ ಇದ್ರೆ ಟಿಕೆಟ್ ಕೊಟ್ಟರು ಕೊಡ್ಬೋದು. ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ನೆಕ್ಸ್ಟ್ ಸುದ್ದಿಗೆ ಹೋಗೋಣ. ಮೆಟ್ರೋ ಪಿಲ್ಲರ್ಗಳ ಒಂದು ಕ್ವಾಲಿಟಿಯನ್ನ ಚೆಕ್ ಮಾಡುವಂತ ನಿಟ್ಟಿನಲ್ಲಿ ಪತ್ರವೊಂದನ್ನ ಬರೆಯಲಾಗಿದೆ. ಯಾಕೆಂದ್ರೆ ಈಗ ಗಮನಿಸಿದ್ರಲ್ಲ, ಬೆಂಗಳೂರಿನಲ್ಲಿ ಮೆಟ್ರೋ ಪಿಲ್ಲರ್ ಬಿದ್ದು ತಾಯಿ ಮತ್ತೆ ಮಗ ಸಾವನ್ನಪ್ಪಿತು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈಗ ಪಿಲ್ಲರ್ಗಳ ಕ್ವಾಲಿಟಿ ಚೆಕ್ಗೆ ಆಗ್ರಹಿಸಲಾಗ್ತದೆ. ಗುತ್ತಿಗೆದಾರನ ವರದಿಯೇ ಅಂತಿಮ ಅಲ್ಲ. IIT IISc ಇಂದ ಪರಿಶೀಲಿಸಿ. ನಮ್ಮ ಮೆಟ್ರೋ ನೌಕರರ ಸಂಘದಿಂದಲೇ BMRCL ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿರುವಂಥದ್ದು. ನಮ್ಮ ಮೆಟ್ರೋ ದುರಂತದ ನಂತರ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಲಾಗ್ತಾ ಇದೆ. ನಾಲೆಡ್ಜ್ ಇರೋ ವ್ಯಕ್ತಿ ಇಲ್ಲ, ಅದು ಪ್ರಯೋಜನಕ್ಕೆ ಬರ್ತಾರೆ ಅವನು. ಅಲ್ಲ, ಇದುವರೆಗೂ ಕ್ವಾಲಿಟಿ ಚೆಕ್ಕು ಯಾವುದೇ ಕ್ಯೂಬಿಕಲ್ ಅಂದರೆ ಯಾವುದೇ ಪಿಲ್ಲರ್ಸ್ಗೂ ಮಾಡಿಲ್ಲ. ಕಾಂಟ್ರಾಕ್ಟರ್ಗೆ ಏನು ಕೊಡ್ತಾರೋ ಅದು ಸರ್ಟಿಫಿಕೇಟ್ ಕೊಡ್ತಾರೆ, ನೀವು ತೊಗೋತಾರೆ. ಕಾಂಟ್ರಾಕ್ಟ್ರು ಹೆಚ್ಚು ಕಮ್ಮಿ ಆಗಿದ್ರು ಗೊತ್ತಿಲ್ಲ, ಚೆನ್ನಾಗಿದ್ರು ಗೊತ್ತಿಲ್ಲ. ಈಗ ಈ ಥರ ಚೆನ್ನಾಗಿಲ್ಲ ಅನ್ನೋದಕ್ಕೆ ಉದಾಹರಣೆಗೆ ಟ್ರಿನಿಟಿ ಸರ್ಕಲಿಂದ ಹಿಡಿದು ಬೈಯಪ್ಪನಹಳ್ಳಿಗೆ ಹೆಚ್ಚು ಕಮ್ಮಿ ಒಂದು 12 ಪಿಲ್ಲರ್ಸ್ಗಳಿಗೆ ಪ್ರಾಬ್ಲಮ್ ಆಗಿತ್ತು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಅಂತ. ರಿಪೇರಿ ಮೇಂಟೆನೆನ್ಸ್ ಮಾಡುವಾಗ ಟ್ರಾನ್ಸ್ಪೋರ್ಟ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಮೆಟ್ರೋದಲ್ಲಿ ಒಂದು ದುರಂತ ಆಗೋವರೆಗೂ ಕೂಡ ಅಲ್ಲಿರುವಂತ ಉಳುಕುಗಳು ಗೊತ್ತಾಗ್ತಾ ಇರಲಿಲ್ಲ. ಈಗ BMRCL ನೌಕರರ ಸಂಘದವರೇ ಪತ್ರವನ್ನ ಬರೆದಿದ್ದಾರೆ. ಏನೆಲ್ಲ ಉಲ್ಲೇಖ ಆಗಿದೆ ಪತ್ರದಲ್ಲಿ? ಶರಣು ಹಂಪಿ, ನನ್ನ ಧ್ವನಿ ಕೇಳಿಸ್ತಾ ಇದ್ದಾರೆ. ಪತ್ರದಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅಂತ? ಪೃಥ್ವಿ, BMRCL ಯಾಕಂದ್ರೆ ಮೊದಲ ಹಂತ ಮತ್ತು 2ನೇ ಹಂತದಲ್ಲಿ ಸಾಕಷ್ಟು ಪಿಲ್ಲರ್ಗಳ ನಿರ್ಮಾಣ ಆಗಿದೆ. 10 ವರ್ಷದಿಂದ ನಾಯಂಡಹಳ್ಳಿ ಮತ್ತು ಕೆಂಗೇರಿ ಭಾಗದಲ್ಲಿ, ಅಂದ್ರೆ ನಿಮಗೆ ಮೊದಲು ಬಂದಿದ್ದು ಬೈಯಪ್ಪನಹಳ್ಳಿ. ಸೊ ಈ ಭಾಗದಲ್ಲಿ ಪಿಲ್ಲರ್ಗಳೇನಿದಾವೆ ಪದೇ ಸಮಸ್ಯೆಗಳಾಗ್ತಾ ಇದಾವೆ. ನಿಮ್ಗೆ ಕೆಲ ತಿಂಗಳ ಹಿಂದೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಸಣ್ಣ ಬೆರುಕು ಕೂಡ ಕಂಡಿತ್ತು. ಪಿಲ್ಲರ್ಗಳ ಸಮಸ್ಯೆ, ಪಿಲ್ಲರ್ ಮತ್ತು ಈ ಹಳಿಗಳ ಮಧ್ಯದಲ್ಲಿರುವಂತ ಜಾಯಿಂಟ್ ಏನ್ ಬರುತ್ತೆ, ಬೇರಿಂಗ್ ಸಮಸ್ಯೆ ಇರ್ಬೋದು. ಹೀಗೆ ಪದೇ ಸಮಸ್ಯೆಗಳಾಗ್ತಾ ಇದಾವೆ. ಕಳೆದ 2 ದುರಂತಗಳು ಕೂಡ ನಮ್ಮ ಕಣ್ಮುಂದೆನೆ ಇದೆ. ಸೊ ಇಷ್ಟಾದ್ರೂ ಕೂಡ ಗುಣಮಟ್ಟದ ಪರಿಶೀಲನೆ, ಕ್ವಾಲಿಟಿ ಚೆಕ್ ಅನ್ನ BMRCL ಯಾಕೆ ಮಾಡ್ತಿಲ್ಲ ಅನ್ನುವಂತ ಪ್ರಶ್ನೆನ BMRCL ನೌಕರರ ಸಂಘ ಈಗ ಪ್ರಶ್ನೆಯನ್ನ ಮಾಡಿದೆ. ಯಾಕಂದ್ರೆ ಪದೇ ಈ ರೀತಿಯಾದ ಇನ್ಸಿಡೆಂಟ್ ಗಳಾದ್ರೆ ನಮಗೆ ನಿಜವಾಗ್ಲೂ ಕೂಡ ಅವಮಾನ ಆಗತ್ತೆ. ನಾವು ಅಲ್ಲಿ ಕೆಲಸ ಮಾಡ್ತಿರುವಂತ ನೌಕರರಿದ್ದೀವಿ. ಆ ಕಾರಣಕ್ಕಾಗಿ ಪ್ರತಿ ವರ್ಷನೂ ಕೂಡ ಕ್ವಾಲಿಟಿ ಚೆಕ್ ಅನ್ನ ಆಗ್ಬೇಕು. ಯಾಕಂದ್ರೆ ಅದರ ಆಯಸ್ ಏನಿದೆ, ನಿಮಗೆ ಹಳಿ ಮತ್ತು ಪಿಲ್ಲರ್ಗಳ ಮಧ್ಯದ ಭಾಗದಲ್ಲಿರುವಂತ ಬೇರಿಂಗ್, ಇವುಗಳ ಆಯಸ್ಸು 50 ರಿಂದ 100 ವರ್ಷ ಇರುತ್ತೆ. ಆದ್ರೆ ಪಿಲ್ಲರ್ಗಳನ್ನ ನಿರ್ಮಾಣ ಮಾಡಿ ಬೇರಿಂಗ್ಗಳನ್ನ ಹಾಕಿ ಹಳಿಗಳನ್ನೆಲ್ಲ ಹಾಕಿ ನಿರ್ಮಾಣ ಮಾಡಿದರೆ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ. ಆದ್ರೆ 10 ವರ್ಷದೊಳಗಡೆ ಪದೇ ಸಮಸ್ಯೆಗಳಾಗ್ತಾ ಇದ್ರೆ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಬಳಿನೂ ಕೂಡ ಇದೇ ರೀತಿಯಾದಂತ ಸಮಸ್ಯೆ ಆಯ್ತು. ಮೆಟ್ರೋ ಪಿಲ್ಲರ್ ಕೂಡ ತೊಂದರೆ ಆಯ್ತು. ಮತ್ತು ಮೈಸೂರು ರೋಡ್ ಅಲ್ಲೂ ಕೂಡ ಮೆಟ್ರೋ ಪಿಲ್ಲರ್ ನ ಸಮಸ್ಯೆನೂ ಕೂಡ ಆಗಿರುವಂತದ್ದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಸೊ ಈ ರೀತಿಯಾಗಿ ದುರಂತಗಳ ಮೇಲೆ ದುರಂತ, ಅವಘಡಗಳ ಮೇಲೆ ಅವಘಡಗಳು ಆಗ್ತಾ ಇದಾವೆ. ಕ್ವಾಲಿಟಿ ಚೆಕ್ ಮಾಡುವಂತ ಕೆಲಸವನ್ನ BMRCL ಸಮರ್ಪಕವಾಗಿ ಮಾಡ್ತಾ ಇಲ್ಲ.
ಗುಣಮಟ್ಟದ ಕಾಮಗಾರಿಗಳು ಆಗ್ತಾ ಇಲ್ಲ, ದಯಮಾಡಿ ಈ ಬಗ್ಗೆ ಪರಿಶೀಲನೆ ಮಾಡಿ ಅಂತೇಳಿ BMRCL ನ ನೌಕರರ ಸಂಘ ಈಗ ಪತ್ರವನ್ನ ಬರೆದಿದೆ. ರಾಜ್ಯ ಸರ್ಕಾರಕ್ಕೂ ಕೂಡ ಪತ್ರ ಬರೆದಿದೆ ಮತ್ತು BMRCL MD ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಪತ್ರವನ್ನ ಬರೆದು IIT ಅಥವಾ ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಕ್ವಾಲಿಟಿ ಚೆಕ್ ಮಾಡ್ಬೇಕು. ಇಲ್ಲದೆ ಇದ್ರೆ ಮುಂದಾಗುವಂತ ಅನಾಹುತಗಳು ಇದೇ ರೀತಿಯಾಗಿ ಆಗ್ತಾ ಹೋದ್ರೆ ಪ್ರಯಾಣಿಕರಿಗೆ ದೊಡ್ಡ ನಷ್ಟ ಆಗುತ್ತೆ ಮತ್ತು ನಮಗೂ ಕೂಡ ಕೆಟ್ಟ ಅಪಮಾನ ಆಗತ್ತೆ. ಇದನ್ನ ತಪ್ಪಿಸಲು ಕ್ವಾಲಿಟಿ ಚೆಕ್ ಮಾಡಿ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ ಈಗ ನೌಕರರೇ ಬರೆದಿರುವಂತಹ ಪತ್ರಕ್ಕೆ ಯಾವ ರೀತಿಯಾಗಿ BMRCL ಮತ್ತೆ ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಳ್ಳುತ್ತಾ ಅಂತ. ಟಾಪ್ 8ನಲ್ಲಿ 10 ಸುದ್ದಿಯನ್ನ ನೋಡಿದ್ರೆ ಇನ್ನು 8 ಸುದ್ದಿ ಬಾಕಿ ಇದೆ. ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಜೀವ ಕೊಟ್ರಿ ರೋಡ್ಗೆ ಇಲೆಕ್ಷನ್ ಬಂದಾಗ ಅಟ್ಟ ನೆನಪ ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ. ಮತ್ತೆ ಅಲ್ಲಿ ಅದೇ ಇಟ್ಟಿದ್ದೆ ಇಡ್ತಾರೆ ಬಾರ ಎಲ್ಲಿ ನೋಡಿದ್ರೆ ಗುಂಡಿನೇ. ರೈತ ನಾಳಾಗೋದ್ರು ಪರವಾಗಿಲ್ಲ, ನೀವು ರಾಜಕಾರಣ ಬೇಕು. ಮಧ್ವಾನ ಆಗಿದೆ, ಶಾಸಕರಿದ್ರು ಸತ್ತಂಗೆ ಆಗಿದೆ. 224 ಕ್ಷೇತ್ರಗಳ ಮತ ಮಿಡಿತ. ಶಿವಾಜಿನಗರಕ್ಕೆ ಏನು ಬಂದಿಲ್ಲ, ಯಾರು ಏನು ಕೊಟ್ಟಿಲ್ಲ, ಹೋಗಿ ಕೋಟೆ ಹಾಕಲ್ಲ ನಾವು. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಕೋ ಪ್ರೆಸೆಂಟ್ಸ್ ಜನ ಮನ ಮತ. ವೀಕ್ಷಿಸಿ ಪ್ರತಿದಿನ ಸಂಜೆ 6:30ಕ್ಕೆ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಕೋ ಪ್ರೆಸೆಂಟೆಡ್ ಬೈ ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಭಾರತ ಬದಲಾಗುತ್ತದೆ ಫ್ರೀಡಮ್ ಆಪ್ ನೊಂದಿಗೆ. ನೀವು ಡೌನ್ಲೋಡ್ ಮಾಡಿ. ದೇಶದ ಪ್ರಜಾಪ್ರಭುತ್ವ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಿನ್ಸಿಪಲ್ಗಳನ್ನ ನಂಬಿರುವಂತಹ ನಮ್ಮಂತವ್ರು ಯಾರ ಮೇಲೆ ವಿಶ್ವಾಸ ಇಡ್ತಾರೆ? ಚುನಾವಣೆ ಪ್ರಜಾಪ್ರಭುತ್ವದ ಒಂದು ಸಂಭ್ರಮ ಅಂತಾರಪ್ಪ. ಆದ್ರೆ ಈ ಸಂಭ್ರಮದಲ್ಲಿ ಸಂಶಯ ಮೂಡ್ಬಿಟ್ರೆ ರಾಜಕಾರಣದಲ್ಲಿ ನಿಮ್ ಸರ್ಕಾರ ACB ರಚನೆ ಮಾಡಿದಾಗ್ಲೂ ಇದೆ ಅಲ್ವಾ ಪ್ರಶ್ನೆ? CM ಕೆಳಗಡೆನೆ ಇಟ್ಕೊಂಡ್ಬಿಟ್ರಿ ನೀವು ACB ನ. ಇಷ್ಟೊತ್ತಿಗಾಗ್ಲೇ ಸಾಕಷ್ಟು ಸಾಕ್ಷಿ ನಾಶ. ಇವತ್ತು ಮತ್ತೆ ಲೋಕಾಯುಕ್ತ ಶಕ್ತಿ ಬಂತು. ಯಾಕೆ ಇದು ಮಾಡಿದ್ರೆ ನೀವು ಅವತ್ತು? ಇವತ್ತು ಏನು ಭಾರತ್ ಜೋಡೋ ಅಂತೇಳಿ ಪಾದಯಾತ್ರೆ ಮಾಡ್ತಾ ಇದ್ರೆ, ಪಾದಯಾತ್ರೆ ಅಲ್ಲ, ಅವರು ಉರುಳು ಸೇವೆ ಮಾಡಬೇಕು ಇಡೀ ದೇಶ. ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಬಿಜೆಪಿ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್. ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ಪ್ರೆಸೆಂಟೆಡ್ ಬೈ ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಪಂಚರತ್ನ ಯಾತ್ರೆ ವೇಳೆ ಕುಮಾರಸ್ವಾಮಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರೇ ಬಿಜೆಪಿಯ ಮುಂದಿನ CM ಅಭ್ಯರ್ಥಿ. ಪ್ರಹ್ಲಾದ್ ಜೋಶಿ ಅವರನ್ನ CM ಮಾಡಲು RSS ಹುನ್ನಾರ ಮಾಡಿದೆ. ಜೊತೆಗೆ 8 ಜನ DCM ಮಾಡಿ ಒಬ್ಬ CM ಮಾಡೋ ಯೋಜನೆ ಅವರಿಗಿದೆ. ಈಗಾಗಲೇ ದೆಹಲಿಯಲ್ಲಿ ಚರ್ಚೆ ಆಗಿದೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗಿದೆ ಅಂತ ಕುಮಾರಸ್ವಾಮಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು RSSನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಿದ್ದಾರಲ್ಲ, ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು. ಆ ಬ್ರಾಹ್ಮಣ ವೃತ್ತಿಯಲ್ಲೂ ಬ್ರಾಹ್ಮಣರ ಸಂಸ್ಕಾರದಲ್ಲೂ 2-3 ಥರ ಇದ್ದಾವೆ. ಇವರು ಯಾವ ಶೃಂಗೇರಿ ಮಠದ ಶೃಂಗೇರಿ ಮಠದ ಒಂದು ಪೇಶಾವರ ಗ್ರೂಪ್ನವರು, ಪೇಶವೆಗಳು ಶೃಂಗೇರಿಯ ಮಠವನ್ನು ಒಡೆದಂತರೇನಿದ್ದಾರೆ, ಅಲ್ಲಿಯ ದೇವರ ವಿಗ್ರಹವನ್ನು, ಆ ಒಂದು ವರ್ಗಕ್ಕೆ ಸೇರಿದಂಥವ್ರು ಇವರು. ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂಥ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಇವರು ನಮ್ಮ ಹಳೆ ಕರ್ನಾಟಕದ ಬ್ರಾಹ್ಮಣರಲ್ಲ. ಅವರನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ RSSನಲ್ಲಿ ತೀರ್ಮಾನಗಳೇನಾಗಿದೆ, ಈ ರಾಜ್ಯದಲ್ಲಿ ಇಂಥ ವ್ಯಕ್ತಿಗಳನ್ನು ಮುಂದೆ ಮುಖ್ಯಮಂತ್ರಿ ಮಾಡಿ ನನಗೆ ವಿಷಯ ಬಂದಿದೆ. 8 ಜನ ಉಪಮುಖ್ಯಮಂತ್ರಿಗಳು ಇವರು. ವೆಲ್ಕಮ್ ಬ್ಯಾಕ್. ಟಾಪ್ 8ನಲ್ಲಿ ಈಗ 11ನೇ ಸುದ್ದಿಯಿಂದ ನೋಡ್ತಾ ಹೋಗೋಣ. ಮಂಗಳೂರಿನ ಪ್ರತಿಷ್ಠಿತ ನರ್ಸಿಂಗ್ ಕಾಲೇಜ್ನ ಹಾಸ್ಟೆಲ್ ವಿದ್ಯಾರ್ಥಿಗಳು ಏಕಾಏಕಿ ಅಸ್ವಸ್ಥರಾಗಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 89 ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಾಸ್ಟೆಲ್ ಊಟ ಸೇವನೆ ಬಳಿಕ ಆರೋಗ್ಯದಲ್ಲಿ ಏರುಪೇರಾಗಿದೆ. ಸಿಟಿ ಆಸ್ಪತ್ರೆ, AJ ಆಸ್ಪತ್ರೆ, KMC ಆಸ್ಪತ್ರೆಯಲ್ಲಿ 89 ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಒಬ್ಬೊಬ್ಬರೇ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರುವಂಥದ್ದು ತಿಳಿಸಿದ್ರೂ ಕೂಡ ಕಾಲೇಜು ಆಡಳಿತ ಮಂಡಳಿ ಮಾತ್ರ ನಿರ್ಲಕ್ಷ್ಯ ವಹಿಸಿದಂತ ಆರೋಪ ಕೇಳಿ ಬಂದಿದೆ. 89 ವಿದ್ಯಾರ್ಥಿಗಳು ಆಸ್ಪತ್ರೆ ಸೇರ್ತಾ ಇದ್ದಂತೆ ಮಂಗಳೂರು ಪೊಲೀಸರಿಂದ ತನಿಖೆಯನ್ನು ನಡೆಸಲಾಗ್ತಾ ಇದೆ.
ಕೊಪ್ಪಳದಲ್ಲಿ ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿ ಶಾಸಕರ ಕಾರಿಗೆ ಮುತ್ತಿಗೆಯನ್ನು ಹಾಕಲಾಯಿತು. ಕುಷ್ಟಗಿ ಶಾಸಕ ಅಮರೇಗೌಡ ಬಯ್ಯಾಪುರ ಕಾರಿಗೆ ದೋಟಿಹಾಳ ಗ್ರಾಮಸ್ಥರು ಮುತ್ತಿಗೆಯನ್ನು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸುಮಾರು ವರ್ಷಗಳಿಂದ ರಸ್ತೆ ಸಮಸ್ಯೆಯಿಂದ ರೋಸಿ ಹೋಗಿರುವಂತಹ ಜನರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇಷ್ಟಾದ್ರೂ ಕೂಡ ಜನರಿಗೆ ಸ್ಪಂದಿಸದೆ ಶಾಸಕ ಕಾರ್ನಲ್ಲೇ ಕೂತ್ಕೊಂಡು ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಎದುರಿ ತಬ್ಬಿಬ್ಬಾಗಿ ಶಾಸಕ ಅಮರೇಗೌಡ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಫ್ಲೈಓವರ್ ಮೇಲೆ ಬೈಕ್ ಸವಾರನೊಬ್ಬ ಹುಚ್ಚಾಟವನ್ನು ಮಾಡಿದ್ದು ಆತನ ವಿರುದ್ಧ ದೂರು ದಾಖಲಾಗಿದೆ. ಒನ್ ವೇನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ವೇಗವಾಗಿ ಬೈಕ್ ಅನ್ನು ಓಡಿಸಿದ್ದಾನೆ. ಬೈಕ್ ಸವಾರನ ಬೇಜವಾಬ್ದಾರಿಗೆ ವಾಹನ ಸವಾರರು ಕಂಗಾಲಾಗಿದ್ದಾರೆ. ಬೈಕ್ ಸವಾರನಿಗೆ ಕಾರ್ನಲ್ಲಿದ್ದಂಥವರು ಕೂಡ ಬುದ್ಧಿ ಹೇಳಿದ್ರು ಯಾವುದನ್ನೂ ಲೆಕ್ಕಿಸದೆ ವೇಗವಾಗಿ ಬೈಕ್ ಅನ್ನು ಚಲಾಯಿಸಿಕೊಂಡು ಸಾಗಿದ್ದಾನೆ. ಇದೊಂದು ಕ್ರಿಮಿನಲ್ ಅಪರಾಧ. ಕೂಡಲೇ ಬೈಕ್ ಸವಾರನ ಪತ್ತೆ ಹಚ್ಚಿ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಸಂಚಾರ ವಿಶೇಷ ಆಯುಕ್ತರು ಬೆಂಗಳೂರು ಸಂಚಾರ ಪೊಲೀಸರಿಗೆ ವಿಡಿಯೋ ಟ್ಯಾಗ್ ಅನ್ನು ಮಾಡಿ ದೂರನ್ನು ನೀಡಿದ್ದಾರೆ. ಲ್ಯಾನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಹಾಗೂ ಅಶೋಕ ಲೇಲ್ಯಾಂಡ್ ಕಂಪನಿಗಳು ಒಟ್ಟಾಗಿ ಹೈಡ್ರೋಜನ್ ಇಂಧನದಿಂದ ಚಲಿಸುವಂತ ಭಾರಿ ಸಾಮರ್ಥ್ಯದ ಟ್ರಕ್ ಅನ್ನು ಅನಾವರಣಗೊಳಿಸಿವೆ. ಬೆಂಗಳೂರಲ್ಲಿ ನಡೆದಂತ ಇಂಧನ ಸಪ್ತಾಹದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಟ್ರಕ್ ಅನಾವರಣ ಮಾಡಿದರು. ಕಳೆದ ವರ್ಷದಿಂದ ಈ ಟ್ರಕ್ ಅಭಿವೃದ್ಧಿಯನ್ನ ಮಾಡಲಾಗಿದೆ. 2022ರ ಆಗಸ್ಟ್ನಿಂದ ಇದು ಪ್ರಾಯೋಗಿಕ ಬಳಕೆಯಲ್ಲಿ ಇತ್ತು. ಹೈಡ್ರೋಜನ್ ಚಾಲಿತ ಟ್ರಕ್ ಹೊರಸೂಸುವಂತ ಇಂಗಾಲದ ಪ್ರಮಾಣವು ತೀರಾ ಕಡಿಮೆ. ಈ ಟ್ರಕ್ನ ಸಾಮರ್ಥ್ಯವು ಸಾಂಪ್ರದಾಯಿಕ ಎಂಜಿನ್ ಅನ್ನು ಹೊಂದಿರುವಂತಹ ಟ್ರಕ್ಗಳಿಗೆ ಸರಿ ಸಮಾನವಾಗಿರುತ್ತೆ. ಅಲ್ಲದೆ ಹೈಡ್ರೋಜನ್ ಚಾಲಿತ ಟ್ರಕ್ಗಳ ನಿರ್ವಹಣಾ ವೆಚ್ಚ ಕೂಡ ಕಡಿಮೆ ಅಂತ ರಿಲಯನ್ಸ್ ಇಂಡಸ್ಟ್ರೀಸ್ ಹೇಳಿದೆ. ಅಯೋಧ್ಯೆಯಲ್ಲಿ 6 ಹೆಣ್ಣು ಮಕ್ಕಳ ತಂದೆ 65 ವರ್ಷದ ವೃದ್ಧ ತನಗಿಂತ 42 ವರ್ಷದ ಚಿಕ್ಕ ಯುವತಿಯನ್ನ ಮದುವೆ ಆಗಿದ್ದಾನೆ. ಇದು 2ನೇ ಮದುವೆ ಆಗಿದ್ದು ಕುಟುಂಬಸ್ಥರು ಒಪ್ಪಿ ಹಿಂದೂ ಸಂಪ್ರದಾಯದಂತೆ ವಿವಾಹವನ್ನ ಮಾಡಿಸಲಾಗಿದೆ. ಎರಡೂ ಕುಟುಂಬಗಳ ಸದಸ್ಯರು ಮದುವೆ ಮೆರವಣಿಗೆಯಲ್ಲಿ ಹಾಡುಗಳಿಗೆ ನೃತ್ಯವನ್ನು ಮಾಡಿ ಸಂಭ್ರಮಿಸುವ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಕನ್ನಡ ವರ್ಣಮಾಲೆಯ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ವರ್ಣಮಾಲೆ ಕಲಿಕೆ ಅದ್ಭುತ ಅಂತ ಹೇಳಿದ್ದಾರೆ. ಕರ್ನಾಟಕ ಪ್ರವಾಸ ಬೆನ್ನಲ್ಲೇ ಮೋದಿ ಈ ಟ್ವೀಟ್ ಅನ್ನು ಮಾಡಿದ್ದಾರೆ. ಮೋಜಿನಿಂದ ಕನ್ನಡವನ್ನ ಕಲಿಯಿರಿ ಅಂತ ಉಲ್ಲೇಖಿಸಿದ್ದಾರೆ ಪ್ರಧಾನಿ. ಕಿರಣ್ ಎಂಬುವರು ಕನ್ನಡ ವರ್ಣಮಾಲೆ ಚಿತ್ರವನ್ನ ಟ್ವೀಟ್ ಮಾಡಿ 49ರಲ್ಲಿ 46ರ ಸುಳಿವು ಹೊಂದಿದೆ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವಂತ ಮೋದಿ ಕನ್ನಡ ವರ್ಣಮಾಲೆ ಕಲಿಕೆಗೆ ಅದ್ಭುತ ಅಂತ ಹೇಳಿದ್ದಾರೆ. ಭಾಷೆಯ ಸೃಜನಶೀಲ ಕಲಿಕೆಯ ಉತ್ತಮ ವಿಧಾನ ಅಂತ ಹೇಳಿದ್ದಾರೆ ಪ್ರಧಾನಿ. ನಾಯಂಡಹಳ್ಳಿ ರಿಂಗ್ ರೋಡ್ಗೆ ಇಂದು ಅಧಿಕೃತವಾಗಿ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ನಾಮಕರಣ ಮಾಡಲಿಕ್ಕೆ ಬೃಹತ್ ವೇದಿಕೆ ಸಿದ್ಧವಾಗಿದೆ. ಬಾನದಾರಿಯಲ್ಲಿ ಪುನೀತ್ ಪಯಣ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಪುನೀತ್ ರಾಜ್ಕುಮಾರ್ ರಸ್ತೆಯನ್ನ ಸಿಎಂ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಇಂಡಸ್ಟ್ರಿಯ ಬಹುತೇಕ ಗಾಯಕರು ಅಪ್ಪುಗೆ ಗಾಯನದ ಮೂಲಕ ನಮನವನ್ನ ಸಲ್ಲಿಸಲಿದ್ದಾರೆ. ಸಚಿವ ಆರ್ ಅಶೋಕ ನೇತೃತ್ವದಲ್ಲಿ ಪದ್ಮನಾಭನಗರದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಶಿವರಾಜ್ ಕುಮಾರ್, ಕಿಚ್ಚ ಸುದೀಪ್ ಸೇರಿದಂತೆ ದಿಗ್ಗಜ ನಟರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಸಂಜೆ 6 ಗಂಟೆಗೆ ರಸ್ತೆ ಉದ್ಘಾಟನೆ ನಡೆಯಲಿದ್ದು 7 ಗಂಟೆಗೆ ವೇದಿಕೆಯ ಕಾರ್ಯಕ್ರಮ ನಡೆಯಲಿದೆ. ಅರ್ಜೆಂಟೀನಾದ ಇಂಧನ ಕಂಪನಿ YPF ಅಧ್ಯಕ್ಷ ಪೆಬ್ಲೋ ಗೊನಾಫ್ಲೋಸ್ ಪ್ರಧಾನಿ ಮೋದಿಗೆ ಫುಟ್ಬಾಲರ್ ಮೆಸ್ಸಿ ಅವರ ಹೆಸರನ್ನ ಇರುವಂತ ಟೀ ಶರ್ಟ್ ಅನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಇಂಡಿಯಾ ಎನರ್ಜಿ ವೀಕ್ ನಲ್ಲಿ ಪಾಲ್ಗೊಂಡಿದ್ದಂತ ಪಬ್ಲೋ ತಮ್ಮ ದೇಶದ ಫುಟ್ಬಾಲ್ ವಿಶ್ವಕಪ್ ಕ್ಯಾಪ್ಟನ್ ಮೆಸ್ಸಿ ಅವರ ಹೆಸರು ಇರುವಂತ ಟೀ ಶರ್ಟ್ ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇವತ್ತಿನ ಟಾಪ್ 18 ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.